ನೀರಿಗಾಗಿ ಪರದಾಟ, ಜನರ ಗೋಳು ಕೇಳುವವರಿಲ್ಲ. ಹೊಳೆಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೌರವಿ ಗಾಂಧಿನಗರದಲ್ಲಿ ಸಾರ್ವಜನಿಕರು ನೀರಿಗಾಗಿ ಪರದಾಡುತ್ತಿದ್ದಾರೆ. ಜೆಜೆಎಂ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಮೂಲಕ ನೀರು ಹಾಯಿಸಿದ್ದು, ಆದರೆ ಸುಮಾರು 30 ದಿನಗಳಿಂದ ಮೋಟಾರ್ ಸುಟ್ಟು ಹೋಗಿದ್ದು ರಿಪೇರಿ ಮಾಡಿ ಕೊಡಿ ಎಂದು ಸಾರ್ವಜನಿಕರು ಸುಮಾರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ರು. ಮತ್ತೆ ಲಿಖಿತ ಮೂಲಕ ಅನೇಕ ಬಾರಿ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮನೆ ಬಳಕೆ ಮತ್ತು ದನಕರು ಕುರಿಗಳಿಗೆ ಸುಮಾರು 1 ಮೈಲು ದೂರ ಹೋಗಿ ಕೊಳವೆ ಬಾವಿಯಿಂದ ನೀರು ತರುತ್ತಿದ್ದಾರೆ. ಆದರೆ ವಯಸ್ಸಾದ ಮಹಿಳೆಯರು ಅಂತೂ ಸೊಂಟ ನೋವು, ಮಂಡಿ ನೋವು ಆಗ್ತಿದೆ, ನಮಗೆ ಗ್ರಾಮ ಪಂಚಾಯಿತಿಯಿಂದ ಕುಡಿಯಲು ನೀರು ಮಾತ್ರ ಕೊಡಿ, ಬೇರೇನೂ ಬೇಕಾಗಿಲ್ಲ ಎಂದು ತಮ್ಮ ಅಳಲನ್ನ ನಮ್ಮ ವಾಹಿನಿಯೊಂದಿಗೆ ತೋಡಿಕೊಂಡರು. ನಮ್ಮ ಈ ಬೇಡಿಕೆ ಆದಷ್ಟು ಬೇಗ ಈಡೇರಿಸದಿದ್ದಲ್ಲಿ ರಸ್ತೆ ತಡೆದು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಹನುಮಂತ ಶೀಲ್ವಂತ್ ಹಾಗೂ ಅನೇಕ ಮಹಿಳೆಯರು ಅಭಿವೃದ್ಧಿ ಅಧಿಕಾರಿಗಳಿಗೆ ಸುದ್ದಿ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದರು. ಈ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಸಮಸ್ಯೆ ಏನಂತಂದ್ರೆ ನೀರಿನ ಬಹಳ ದೊಡ್ಡ ಸಮಸ್ಯೆ ಆಗ್ಯದ. ಪಂಚಾಯತ್ ಮೆಂಬರ್ಗಳು ಹೇಳ್ಯದ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ಯದ. ಆ ನೀರೇನು ಬಿಡುತ್ತಾನ ಆಪರೇಟರ್ ಅವನಿಗೂ ಸಹ ಹೇಳ್ಯದ. ಅವ್ರು ಯಾವುದಕ್ಕೇನಪ್ಪ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ. ಮತ್ತು ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸುಮಾರು ದಿನಗಳಿಂದ ಸಮಸ್ಯೆನೇ ಅದ, ಬಗೆಹರಿತಾನೆ ಇಲ್ಲ. ಮತ್ತು ಹೆಣ್ಮಕ್ಳನ್ನ ಭಾಳ ಕಷ್ಟಪಡ್ಲಿಕ್ಕತ್ತಾರ. ಕೂಲಿ ಕೆಲಸಕ್ಕೆ ಹೋಗ್ಬೇಕು, ನೀರು ತರಬೇಕು, ನೀರು ತರೋದೇ ಒಂದು ಕೆಲಸ ಆಗಿಬಿಟ್ಟದು ಒಂದು ದಿನದ ಪೂರ ಅದು. ಹೀಗಾಗಿ ಏನಪ್ಪ ಅಂದ್ರೆ ಹಲವಾರು ಸಮಸ್ಯೆಗಳೇನಪ್ಪ ಅಂದ್ರೆ ಕುಂದು ಕೊರತೆಗಳೇನಪ್ಪ ಅಂದ್ರೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಹೇಳ್ತಾ ಇದ್ರು, ಅವರು ಏನಪ್ಪ ಅಂದ್ರೆ ಈಗ ಬಂದು ನೋಡಲ್ಲ, ಬಂದು ನೋಡಿದ್ರೆ ಏನಪ್ಪ ಅಂದ್ರೆ ಬರೋದು ಹೋಗೋದು ಮಾಡ್ತಾರೆ. ಆ ಸಮಸ್ಯೆಗೆ ಏನಪ್ಪ ಪರಿಹಾರ ಸಿಗ್ತಾ ಇಲ್ಲ. ಇದರ ಪರವಾಗಿ ಏನಪ್ಪ ಅಂದ್ರೆ ನಾವೆಲ್ಲರೂ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡ್ಲಿಕ್ಕತ್ತೀವಿ. ಈಗ ತಮ್ಮ ಒಂದು ಆದೇಶದ ಒಂದು ಅನ್ವಯ ಪ್ರಕಾರ ಮತ್ತು ನಮ್ಮ ಹೆಣ್ಮಕ್ಳದ ಸಮಸ್ಯೆ ಭಾಳ ತೀವ್ರವಾಗಿ ಕಾಣಿಸ್ಲಿಕ್ಕತ್ತದ. ಇಲ್ಲಿ ಇದು ಎಲ್ಲರೂ ಏನಪ್ಪ ಅಂದ್ರೆ ನಮ್ಮ ಗಾಂಧಿನಗರದ ಎಲ್ಲ ಏನಪ್ಪ ಅಂದ್ರೆ ರೈತ ಬಾಂಧವರು, ಹೆಣ್ಮಕ್ಳು, ಗಂಡಸು ಮಕ್ಕಳು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ನಿರ್ಧಾರಕ್ಕೆ ನಾವು ಏನಪ್ಪ ಅಂದ್ರೆ ಬಂದೀವಿ. ಇದು ಭಾಳ ಏನಪ್ಪ ಅಂದ್ರೆ ಜರೂರಾಗ್ಯದ. ಇದು ನೀರಿನ ಸಮಸ್ಯೆ ಎಲ್ಲ ಕಡೆ ಏನಪ್ಪ ಅಂದ್ರೆ ಟ್ಯಾಂಕರ್ಲಿಂದ ಅಂತಂದು ಹಾಕ್ಲಿಕ್ಕತ್ತಾರೆ. ಆದ್ರೆ ನಮ್ಮಲ್ಲಿ ಹಾಗೆ ಆಗಿಲ್ಲ. ಆದರೆ ಈ ಒಂದು ಸುಮಾರು ಅಂತಂದ್ರೆ ದಿನಗಳಿಂದ ಈ ಸಮಸ್ಯೆ ಭಾಳ ತಲೆದೂರ್ಯದ. ಈ ಸಮಸ್ಯೆಗೆ ಏನಪ್ಪ ಅಂತಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಸಹಕಾರ ಕೊಡ್ಲಿಕ್ಕತ್ತಾರೆ. ಈ ಸಮಸ್ಯೆ ಮುಂದೆ ಉಗ್ರವಾದ ಹೋರಾಟಕ್ಕೆ ಹೋಗುವಂಥ ನಿರೀಕ್ಷೆನೂ ಕಾಣ್ಲಿಕ್ಕತ್ತದ್ರಿ. ಯಾಕಂದ್ರೆ ಸಮಸ್ಯೆನೇ ಬಗೆಹರಿತಾ ಇಲ್ಲ. ಸದಸ್ಯರೇನಪ್ಪ ಅಂದ್ರೆ ಕೇಳಿದ್ರೆ ಅವರು ಹೇಳ್ತಾ ಇಲ್ಲ. ಈ ಪಂಚಾಯತ್ ಅಭಿವೃದ್ಧಿ ಮತ್ತು ಅಧ್ಯಕ್ಷರು ಕೇಳಿದ್ರು ಅವರು ಏನಪ್ಪ ಅಂದ್ರೆ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಎಲ್ಲ ಜನರಿಗೆ ಸಮಸ್ಯೆ ಭಾಳ ದೊಡ್ಡದಾಗ್ಯದ. ಭಾಳ ಗಂಭೀರ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಇದು ಮುನ್ನುಗ್ಲಿಕ್ಕತ್ತ ನೋಡಿ ಸರ್. ಇವಾಗ ಸದ್ಯದ ಪುರ್ತಕ ನೀರು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ? ಸದ್ಯದ ಪುರ್ತಕ ಏನಪ್ಪ ಅಂದ್ರೆ ಸುಮಾರು 1 ಕಿಲೋಮೀಟರ್ ದೂರದಿಂದ ಕೊಳವೆ ಬಾವಿ ಅದ. ಸುಮಾರು 1 ಕಿಲೋಮೀಟರ್ ದೂರ. ಅಲ್ಲಿಂದ ಏನಪ್ಪ ಅಂದ್ರೆ ಮನೆಗೆ ಏನಪ್ಪ ಅಂದ್ರೆ ಕನಿಷ್ಠ ಒಬ್ಬ ಮನುಷ್ಯಗೆ ನೀರು ಬಳಕೆ ಬೀಳಬೇಕಾದ್ರೆ 3-4 ಕೊಡಗಳಿಂದ ಬೇಕು. ಒಂದೊಂದು ಮನೆಗಪ್ಪ 5-6 ಜನ ಅಂದ್ರೆ 25-30 ಕೊಡಗಳಿಂದ ನೀರು ಬೇಕೇ ಬೇಕು. ಈ ಒಂದು ನೀರು ಹೊರಲಿಕ್ಕೆ ಒಂದು ಆಳು ಇಟ್ಟಂಗೆ ಆಗ್ಯದ. ಇಂಥ ಏನಪ್ಪ ಅಂದ್ರೆ ಕಷ್ಟದ ಕಾಲದಲ್ಲಿ ಒಬ್ಬ ಮನುಷ್ಯ ಏನಪ್ಪ ಅಂದ್ರೆ ಇವತ್ತು 300-400 ಇಲ್ಲಿ ನೀರಿಂದ ಗಾಂಧಿನಗರ ಸಣ್ಣ ತಾಂಡ್ಯ ತೋಲ್ ನೀರಿನ ತಕ್ಲೀಫ್ ಅದ. 1 ತಿಂಗಳಾಯ್ತು, ಯಾರು ನೋಡಾಕಿಲ್ಲ. ಇಲ್ಲಿ ಮೆಂಬರ PDO ಏನು ಹಾರ ಏನು ಇಲ್ಲ. ಈ ಪಂಚಾಯತಿಗೆ ಏನು ಸತ್ತಾರೇನು ಅದು ಏನಾರು ಆಯಿತು ನಾಳೀಗ ಅಂದ್ರೆ ನಮ್ಮ ಪಂಚಾಯತಿಗೆ ಏನಾರ ಆದ ಅಂತ ಹೇಳಿದಾಗ ಬರ ಕೂಡಿದ ಕಾಶಿ ಹೋಗ್ರಿ ನೀವು. ನೀವು ಕ್ಯಾನ್ಸಲ್ ಮಾಡಿರಿ. ಯಾಕೆ ಇರ್ತೀರಿ ನೀವು? ದೂರಿಲಿಂದ ಎಲ್ಲಿ ನೀರು ಅದ. ನಮ್ಮ ಮಕ್ಕಳಿಗೆ ಅವರು ಎಷ್ಟು ಪರಿಶಾನಿ ಅದ. ಇಲ್ಲಿ ಏನು ಝಳಕ ಮಾಡ್ಕೋಬೇಕು, ಏನು ಹಿಂಗೆ ಮಾರಿ ತೊಳ್ಕೊಂಡು ಹೋಗ್ಬೇಕು? ಯಾಕೆ ಹಸು ದನಗಳು ಇವ ಮ್ಯಾಲಿನ ನೀರಿಲ್ಲ, ಹೋಲ್ ತಕ್ಲೀಫ್ ಆಗ್ಲತ್ತವ. ಏನು ಮಾಡಮ್ಮಿ ನಾವು? ಈಗ ಓಟ್ ಹಾಕ ಮುಂದೆ ನಮ್ಮ ಕಾಲು ಬೀಳ್ತೀರಿ. ಈಗ ನಿಮ್ಮ ಕಾಲು ಬೀಳೋದು ನಮ್ಮ ಪಾಳಿ ಬಂದದ. ಯಾಕೆ ಮಾಡ್ತೀರಿ ಇಷ್ಟ? ಯಾಕೆ ನಮ್ಮ ಊರಿಗೆ ಆದಾಯನೂ ಇಲ್ಲ. ಇದು ಪೈಲೆ ಮಾಡ್ರಿ, ಇಲ್ಲಾಂದ್ರೆ ನಿಮ್ಮ PDO ಚೇರ್ಮನ್ ಕಟ್ಟ ಬರಲ್ರಿ, ಬಿಡಲ್ರಿ, ಏನಕ್ಕೆಲ್ಲ ವಾರಿ ಬಂದು ಊರಾದ್ರಿ ಭಾಳ ಟಂಪಲ್ ನಡೆದದ ನೋಡ್ರಿ. ನಿಮ್ಮ ಕೈ ಹೊಡ್ತೀವಿ ನೋಡ್ರಿ. ನಾವು ಹೆಣ್ಮಕ್ಳು ಮಕ್ಕಳು ಅಂತೇಳ್ರಿ 1 ತಿಂಗಳಾಯ್ತು ರೀ. ಯಾರು ಹೇಳಿದ್ರು ಒಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ನಮ್ಮ ಇವತ್ತರ ಖರ್ಚು ಹೇಳತ್ತೀವಿ. ಸಾಬ್ರು ಬಂದಾರ, ನೀರು ಮಾಡ್ರಿ ಸಾಬ್ರೆ. ನಮಗೇನು ಕೇಳ ಬಂಗಾರ ಬೇಡ, ಬೆಳ್ಳಿ ಬೇಡ್ರಿ, ನಮಗೆ ನೀರು ಮಾಡಿದ್ರೆ ಸಾಕು. ತಕ್ಲೀಫ್ ಅದ ನಮ್ಗೆ. ಕಣ್ಣು ಕಾಣಲು, ಕಣ್ಣಾಗಿ ನೀರು ಹೋಗ್ತಾವ. ಮೊಳಕಾಲ ಹಿಡ್ಕೊಂಡ ಕುಂಡಿ ಜರ್ಕೊತ ಹೋಗಿ ನೀರು ಹೇಳ್ತಾರ. ನಾವು ಎಲ್ಲಿಲ್ಲ, ನಮಗೆ ನೀರಿನ ತಕ್ಲೀಫ್ ಅದ ರೀ. ನೀರು ಕೊಡಂಗೆ ಮಾಡ್ರಿ. ಇವ್ರು ಎಲ್ಲರೂ ಹರ ನಾವು ಕೇಳಿದ್ರೆ ಏನದ ನಮಗೆ ಪಗಾರ ಕೊಡೋರು. ನಾವೆಲ್ಲಿ ನೀರು ಬಿಡಾರಿ ಅಂತಾರ. ನೀರು ಬಿಡೋರು ಅಂತಾರ. ನಮ್ಗೆ ಕೇಳ್ಬೇಡ್ರಿ, ಮ್ಯಾಲ ಕೇಳ್ರಿ ಅಂತಾರ. ನಾವ್ ಎಲ್ಲಿ ಹೋಗಿ ಕೇಳಾರಿ? ಮೆಂಬರ್ಗಳು ಏನಂತಾರ? ಮೆಂಬರ್ಗಳು ನಾವೇನು ಮಾಡಾರವ?
ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತಾರೆ. ಅವಾಗ ಓಟ್ ಹಾಕೋ ಮುಂದೆ ಕಾಲು ಬೀಳ್ತೀರಿ ನಮ್ಗೆ ಅಲ್ಲಿಂದ ಇಲ್ಲಿಗೆ ಉದ್ದಕ್ಕೆ. ಈಗ ಯಾರು ಕೇಳಲ್ರಿ, ನಮ್ಗೆ ನೀರಿನ ಭಾಳ ತಕ್ಲೀಫ್ ಅದ ನೋಡ್ರಿ. ನೀರು ಬೇಕು ನಮಗೆ. ನಾವು ಏನು ಮಾಡಾರಿ, ನಾವು ಕಣ್ಣು ಕಾಣಲ್ದವರು, ಕಾಲು ಇಲ್ದವರು ಎಲ್ಲ ಇಲಿಜಾರ ಬಂದು ಮಣ್ಣಾಗಾಡಿಗೆ ಹೋಗ್ಯಾವ ನಮ್ಮ ಕೈಕಾಲು. ಇದೇ ವೇಳೆ ಎಲ್ಲ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.